ಚಾನಲ್ ಜ್ವಾಲಾಮುಖಿ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರಿಗೂ ಹಾರ್ದಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ದಗಲ್ಬಾಜಿ ದಂಧೆಗಳ ಬಗ್ಗೆ, ಧರ್ಮಸ್ಥಳದಲ್ಲಿ ಏನೆಲ್ಲ ಸರಣಿ ಅಪಘಾತಗಳು ಅನಾಹುತಗಳು ಏನೆಲ್ಲ ಆಗಿದ್ವು ಎಂಬುದರ ಬಗ್ಗೆ ಈಗ 1-2 ವರ್ಷದ ಹಿಂದೆ ಒಂದು ವರ್ಷದ ಹಿಂದೆ ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ನಮ್ಮ ಸೌಜನ್ಯ ಹೋರಾಟಗಾರರು ಏನು ಹೇಳಿದ್ದಾರೆ ಎಂಬುದರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಮತ್ತೊಮ್ಮೆ ಈ ವಿಡಿಯೋವನ್ನು ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ ಇವರು ಏನೆಲ್ಲ ಷಡ್ಯಂತ್ರ ಮಾಡಿದರು, ಧರ್ಮಸ್ಥಳದ ಕಾಮಂದಿರುಗಳು ಏನೆಲ್ಲ ಷಡ್ಯಂತ್ರ ಮಾಡಿದರು, ಇವಾಗ ಕೂಡ ಏನು ಮಾಡಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ನಿಮಗೆ ಈಗ ಒಂದು ಕ್ಲಾರಿಟಿ ಬರುತ್ತೆ. ಸೌಜನ್ಯ ಪ್ರಕರಣಕ್ಕೂ ಸಂತೋಷ್ ರಾವ್ಗೂ ಸಂಬಂಧವೇ ಇಲ್ಲ, ಆದರೂ ಇದರಲ್ಲಿ ಸಿಕ್ಕಾಕಿಸುವಂಥ ಪ್ರಯತ್ನ ಲೋಫರ್ ಮಾಡಿದ್ರು. ಇದರ ಹಿಂದಿರುವಂತಹ ಕುತಂತ್ರಿಗಳು ಯಾರಿರಬಹುದು? ಅದೇ ಧರ್ಮಸ್ಥಳದ ನಕಲಿ ದೇವಮಾನವ ವೀರೇಂದ್ರ ಜೈನ್ ಇರಬಹುದಾ, ಅಥವಾ ಅವನ ತಮ್ಮ ಹರ್ಷೇಂದ್ರ ಜೈನ್ ಇರಬಹುದಾ? ಈ ಲೋಫರ್ಗಳೇ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಡಿಪ್ಲೊಮೇಷನ್ ಕೇಸ್ ಮಾತಾಡಬಾರ್ದು, ಈ ಲೋಫರ್ಗಳ ಬಗ್ಗೆ ಮಾತಾಡಬಾರ್ದು. ಕೇಸ್ ಮಾಡಿದಾರ್ರೀ 2012-13 ಕೇಸ್ ಆಗಿದೆ. ಈ ಲೋಫರ್ಗಳ ಮೇಲೆ ಕೇಸ್ ಇರ್ತಕ್ಕಂಥದ್ದು. ಯಾಕೆ ಹೆಸರು ತಗೋಬಾರ್ದು? ಯಾಕೆ ತಗೋಬಾರ್ದು ಹೇಳಿ? ದಾಖಲಾತಿ ಇದೆ ರೀ, ದಾಖಲಾತಿ ಬಿಟ್ಟು ಏನು ಮಾತಾಡೋಕ್ಕಾಗೋದಿಲ್ಲ. ಆನೆಮಾವತ್ನ ಹೆಂಡತಿ ಸುಂದರಿ ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು, SP ಆಫೀಸು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು, ವೀರೇಂದ್ರ ಜೈನ್ ಹರ್ಷೇಂದ್ರ ಜೈನ್ ಅವರ ಮೇಲೆ ಬಲವಾದ ಸಂಶಯವಿದೆ. ಮತ್ತು ಇನ್ನೊಬ್ಬನೇ ಅವನ ರೈ ಅವನ ಮೇಲೆ ಸಂಶಯವಿದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಅಂಥದ್ರಲ್ಲಿ ನಾವು ಯಾಕೆ ಮಾತಾಡಬಾರ್ದು? ಅಕ್ರಮ ಮೀಟ್ರು ಬಡ್ಡಿ ದಂಧೆ ಕೊರರ ಬಗ್ಗೆ ನಾವು ಯಾಕೆ ಮಾತಾಡಬಾರ್ದು ರೀ? ಎಷ್ಟು ಜನ ಬಲಿಯಾಗಬೇಕು? ಇಲ್ಲಿ ಬಲಿಯಾಗಿರ್ತಕ್ಕಂಥದ್ದೇ ಸಾಕು, ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತೇಳಿ ಒಂದು ಧ್ವನಿ ಮಾಡ್ತಕ್ಕಂಥದ್ದು. ಇನ್ನು ಲೋಫರ್ಗಳೆಲ್ಲ ಎದುರ್ಕೊಂಡು ಸುಮ್ಮನಿರುವಂಥ ಮಕ್ಕಳು ನಾವಲ್ಲ. ಈ ಚಾನಲ್ ಹೋದ್ರೆ ಏನಾಯಿತು, ಇನ್ನೊಂದು ಚಾನಲ್ ಮತ್ತೊಮ್ಮೆ ಜ್ವಾಲಾಮುಖಿ ಹುಟ್ಟು ಬರುತ್ತೆ. ಈ ಲೋಫರ್ ನಕಲಿ ದೇವಮಾನವನ ಗ್ಯಾಂಗಿನವರಿಗೆ ಚಡ್ಡಿ ಬಿಚ್ಚಿ ಬೀದಿಯಲ್ಲಿ ಒಡೆಯುವವರೆಗೂ ನಮ್ಮ ಚಾನಲ್ ನಿರಂತರವಾಗಿ ಇದೇ ರೀತಿ ಮಾತಾಡ್ತಕ್ಕಂಥದ್ದು. ಅತ್ಯಾಚಾರಿಗಳು ಒಳಗೋಗಬೇಕು. ಅವನ ಕಳೆದ ನಕಲಿ ದೇವಮಾನವನ ಕಡೆ ಇರತಕ್ಕಂಥ ಪ್ರತಿಯೊಬ್ಬರಿಗೆ ಚಡ್ಡಿ ಬಿಚ್ಚಿ ಹೊಡೆಯುವಂಥ ಕೆಲಸ ನಮ್ಮ ಸರ್ಕಾರ ಮಾಡಲೇಬೇಕು. ಬೀದಿಯಲ್ಲಿ ಹೊಡಿಬೇಕು ಅಂತ ಲೋಫರ್ಗಳ. ಯಾಕಂದ್ರೆ ಅವರು 11 ವರ್ಷದ ಹುಡುಗಿಯನ್ನು ಸಹ ಬಿಟ್ಟಿಲ್ಲ. ಕಾಮಿಸ್ಟ್ ಲೋಫರ್ಗಳವರು. ಅವ್ರಿಗೆ ಶಿಕ್ಷೆ ಆಗೋದು ಬೇಡವಾ ಬೇಕಾ ಹೇಳಿ? ಲೋಫರ್ಗಳಿಗೆ ಶಿಕ್ಷೆ ಕೊಡುವವರೆಗೂ ನಮ್ಮ ಹೋರಾಟ ಇದೇ ಇರುತ್ತೆ. ಇಂಥ ಲೋಫರ್ಗಳಿಗೆ ಶಿಕ್ಷೆ ಆಗಲೇಬೇಕು, ಇಲ್ಲಂದರೆ ಇನ್ನೂ ಜಾಸ್ತಿ ಆಗುತ್ತೆ ಇವರ ದಬ್ಬಾಳಿಕೆ. ಸ್ನೇಹಿತರೆ, ಈಗ ನಮ್ಮ ಸೌಜನ್ಯ ಹೋರಾಟಗಾರರು ಮಾತನಾಡಿರ್ತಕ್ಕಂಥ ವಿಡಿಯೋ ಆಗ್ತಾನೆ, ದಯವಿಟ್ಟು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ ಈ ಲೋಫರ್ಗಳು ಯಾವ ಥರ ಅಟ್ಯಾಕ್ ಮಾಡ್ತಾ ಇದ್ರು ಹಿಂದೆ, ಈಗಲೂ ಸಹ ಯಾವ ಥರ ಅಟ್ಯಾಕ್ ಮಾಡ್ತಾರೆ ಎಂಬುದರ ಬಗ್ಗೆ ನಿಮಗೊಂದು ಕ್ಲಾರಿಟಿ ಸಿಗಬಹುದು ಅಂದ್ಕೊಂಡಿದ್ದೇನೆ. ನಮಸ್ಕಾರ. ಈಗ ವಿಡಿಯೋ ನೋಡಿ. ಅಥವಾ KR ನಗರ ಸಮೀಪ ಇರುವಂತ ಪಕ್ಷಿರಾಜಪುರದಲ್ಲಿದ್ದಂಥ ಹಕ್ಕಿಪಿಕ್ಕಿ ಜನಾಂಗದವರು ಮಾಡಿದ್ದಾರೆ. ಈಗ ಅವರು ಮೈಸೂರು ಜೈಲಿನಲ್ಲಿದ್ದಾರೆ. ಹಿಂಗಾಗಿ ಅವ್ರನ್ನ ಅರೆಸ್ಟ್ ಮಾಡಕ್ ಬರೋದಿಲ್ಲ ಅಂತೇಳಿ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾನೆ ಬಂದರು. ಇದೇ ಸಿ ರಿಪೋರ್ಟ್ ಕೊನೆ ಪೇಜ್ನಲ್ಲಿದೆ. ಹಕ್ಕಿಪಿಕ್ಕಿ ಅವ್ರನ್ನ, ಅದರಲ್ಲಿ ಇಂದ್ರ, ಮಂಜು ಅಲಿಯಾಸ್ ಮಂಜುನಾಥ ಮತ್ತು ಕಾದಲನ್ 3 ಜನರ ಮೇಲೆ ಸಂಶಯ ಇತ್ತು. ತನಿಖೆ ಮಾಡಿದ್ವಿ, ಆದರೆ ಯಾವುದೇ ಸಾಕ್ಷಿ ಆಧಾರಗಳು ಲಭ್ಯವಿರುವುದಿಲ್ಲ ಅಂತ ಸ್ಪಷ್ಟವಾಗಿ ಸಿ ವರದಿಯಲ್ಲಿ ಹೇಳಿದೆ. ಮತ್ತೆ ಮಾಡಿದವ್ರು ಯಾರು? ಇಲ್ಲಿ ಸಂತೋಷ್ ರಾವ್ನಂದು ಸೇರಿಸಿದ್ರಿ ಅಮಾಯಕವಾಗಿ. 3 ವರ್ಷ ಮಾವುತನ ಕೇಸ್ನಲ್ಲಿ ಸಂತೋಷ್ ರಾವ್ನ ಇದರಲ್ಲಿ ಆರೋಪಿಯನ್ನಾಗಿ ಮಾಡಿದ್ರಿ. ಅವನು ಬ್ಲಡ್ ಸ್ಯಾಂಪಲ್ ತಗೊಂಡಿದ್ರಿ. ಯಾರು ತಗೋಬೇಕಾಗಿತ್ತು ಅವ್ರು ತಗೊಂಡೇ ಇಲ್ಲ. ಅದು ಸುಂದರಿ ಸ್ಟೇಟ್ಮೆಂಟ್ ಇದೆಯಾ? ಸ್ವತಃ ಆ ಮಾವುತನ ಹೆಂಡತಿ ಹೇಳ್ತಾಳೆ, ಆಸ್ತಿ ಸಲುವಾಗಿನೇ ಇದು ಕೊಲೆ ಆಗಿತ್ತು ಅಂತೇಳಿ. ವಾಯ್ಸಿಲ್ಲ. ಇದು ಮೃತ ನಾರಾಯಣನ ಪತ್ನಿ ಸುಂದರಿಯ ಸ್ಟೇಟ್ಮೆಂಟ್. ಅವಾಗಿಂದ ಎಲ್ಲೂ ಕೂಡ ಟೆಲಿಕಾಸ್ಟ್ ಮಾಡಕ್ಕೆ ಬಿಟ್ಟಿದ್ದಿಲ್ಲ. ಈಗ ಪ್ರತಿಯೊಂದನ್ನು ಕೂಡ ಹಳೆ ಎಲ್ಲವನ್ನೂ ಕೂಡ ವಿಡಿಯೋಗಳನ್ನು ಕಲೆಕ್ಟ್ ಮಾಡಿ 11 ವರ್ಷದ ಹಿಂದಿರುವಂಥ ವಿಡಿಯೋಗಳನ್ನು ಕಲೆಕ್ಟ್ ಮಾಡಿ ನಾವು ಪ್ಲೇ ಮಾಡ್ತಾ ಇದ್ದೀವಿ. ಎಲ್ಲೂ ಕೂಡ ಇದು ಟೆಲಿಕಾಸ್ಟ್ ಆಗಿಲ್ಲ. ಫಸ್ಟ್ ಟೈಮ್ ಇದು ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀವಿ.
ಅಲ್ಲ, ಅದನ್ನು ಅವ್ರಿಗೆ ಪರ್ಸ್ಲಬ್ಬಿಗೆ ಕಳಿಸ್ಬಿಡಿ. ಅದನ್ನ ಇದರಲ್ಲಿ ಹೇಳ್ತಾಳೆ, ಆಸ್ತಿ ಸಲುವಾಗಿ ಜಗಳ ಆಗಿದೆ. ಹಿಂದಿನ ದಿನಾನೇ ಹರ್ಷೇಂದ್ರ ಅವರು ಬಂದು ಜಗಳ ಮಾಡಿದ್ರು, ಬಿಟ್ಟು ಹೋಗೋಕ್ಕೆ ಹೆದರಿಕೆ ಹಾಕಿದ್ರು ಅಂತ ಅದರಲ್ಲಿ ಹೇಳ್ತಾಳೆ ಅವಳು. ಮಾವುತನ ಮಗನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮೊನ್ನೆ IGP ಸಾಹೇಬ್ರ ಹತ್ರ ಹೋದಾಗೂ ಕೂಡ ಮಾವುತನ ಮಗ ಸ್ಪಷ್ಟವಾಗಿ ಹೇಳಿದ್ದಾನೆ ರಾಜೇಂದ್ರ ರೈ ಮೇಲೆ ಸಂಶಯ ಇದೆ ಅಂತೇಳಿ. ಆದರೂ ಕೂಡ ಯಾವುದೇ ತನಿಖೆ ಮಾಡ್ತಾ ಇಲ್ಲ. ಅಂದರೆ ಇಲ್ಲಿ ನೋಡಿ, CBI ಅವರೀಗ ಮಾನ್ಯ CBI ಸಂಸ್ಥೆ ಸಂತೋಷ್ ರಾವ್ ಮೇಲೆ ಅಪೀಲ್ಗೆ ಹೋಗ್ತಾ ಇದೆ, ಅವನೇ ಮಾಡಿದಾನಂತೇಳಿ. ಇಷ್ಟೊಂದು ಹುಳುಕಿಟ್ಕೊಂಡು, ಇಷ್ಟೊಂದು ಕೊಳಕಿಟ್ಕೊಂಡು, ಇಷ್ಟೊಂದು ಲೋಪದೋಷ ಇಟ್ಕೊಂಡು ಯಾರನ್ನ ನೀವು ಸೌಜನ್ಯ ಕೇಸ್ನಲ್ಲಿ ಹೇಳ್ತೀರಿ, ಅವನನ್ನೇ ಮಾವುತನ ಕೇಸ್ನಲ್ಲಿ ಕೂಡ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿನೂ ಕೂಡ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ. ಈಗ ಮತ್ತೆ ಅವನ ಮೇಲೇನೆ ಹೋಗಬೇಕು ಅಂತ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಯಾರ ಕೈವಾಡ ಇದೆ, ಅದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರ ಪರವಾಗಿ. ಜನಗಳಿಗೆ ಪೊಲೀಸ್ ಇಲಾಖೆ ಮೇಲೆ ಒಂದು ವಿಶ್ವಾಸ ಇದೆ. ಈಗ ದರ್ಶನ್ ಪ್ರಕರಣ ತಗೊಳ್ಳಿ, ಪ್ರಜ್ವಲ್ ಪ್ರಕರಣ ತಗೊಳ್ಳಿ. ದರ್ಶನ್ ಪ್ರಕರಣ ತುಂಬಾ ಎಕ್ಸಲೆಂಟ್ ಆಗಿ ಮಾಡ್ತಾ ಇದ್ದಾರೆ. ಈಗ ಯಾರನ್ನಾದ್ರೂ ಒಬ್ಬರನ್ನ ನೀವು ಕೇಳ್ಬೋದು, ಸೌಜನ್ಯ ಪ್ರಕರಣದಲ್ಲಿ ಅವನು ಇದ್ರೆ ಇದರಲ್ಲಿ ಯಾಕೆ ತೊಗೊಳಕ್ ಬರೋದಲ್ವಾ ಅಂತ ಹೇಳಿ. ತೊಗೊಳಕ್ ಬರಲ್ಲ. ಸುಖ ಸುಮ್ಮನೆ ಯಾರನ್ನೋ ಒಬ್ಬನ ಹೋಗೋನೋ ಬರೋನ ತಗೊಂಡು ಬ್ಲಡ್ ಸ್ಯಾಂಪಲ್ ತಗೊಂಡು ಅಕ್ಯೂಸ್ಡ್ ಮಾಡಕ್ ಆಗಲ್ಲ. ಯಾವುದೇ ಗಂಭೀರವಾದಂಥ ಕೊಲೆ ಪ್ರಕರಣದಲ್ಲಿ ಪ್ರೈಮಾ ಫೇಸಿ ಏನಾದರೂ ಎವಿಡೆನ್ಸ್ ಇರಬೇಕು. ಸೌಜನ್ಯ ಕೇಸ್ನಲ್ಲಿ ಇವರೇ ಹೇಳ್ತಾರೆ, ಮತ್ತೆ ಇವರ ಮೇಲಿನ ಹಂತದ CID ಹೇಳ್ತದೆ, CBI ಹೇಳ್ತದೆ, ಸಂತೋಷ್ ರಾವ್ ಕಿಡ್ನ್ಯಾಪ್ ಆಗಿದ್ದ ಬೆಳಗ್ಗೆನೆ ಬಂದಿದ್ದ ಅಂತ ಇದೇ ಅಧಿಕಾರಿನೇ ಹೇಳ್ತಾರೆ. ಮಾವುತನ ಕೇಸ್ನಲ್ಲಿ ಹೇಳ್ತಾರೆ, ಸಂತೋಷ್ ರಾವ್ 21 ದಿನದ ಹಿಂದೆ ಧರ್ಮಸ್ಥಳದಲ್ಲಿ ಇದ್ದ, ಅವಾಗಿನ ಥರ ಇದ್ದ ಅಂತ ಸೇಮ್ IO ಯೋಗೀಶ್ ಹೇಳ್ತಾರೆ. ಅಂದ್ರೆ ಸಂತೋಷ್ ರಾವ್ ಒಬ್ಬ ಅಮಾಯಕನನ್ನ ಬಲಿಪಶು ಮಾಡಿ 2 ಪ್ರಕರಣದಲ್ಲಿ ಇದ್ದಂತಹ ನೈಜ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಇದೊಂದು ಕುತಂತ್ರ ಮಾಡಿದ್ದಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಈ C ವರದಿಯಲ್ಲಿ ಎದ್ದು ಕಾಣ್ತಾ ಇದೆ. ಈ C ವರದಿಯನ್ನ ಇಟ್ ಇಸ್ ಅ ಸರ್ಟಿಫೈಡ್ ಕಾಪಿ, ನ್ಯಾಯಾಲಯದಿಂದ ತೆಗೆದುಕೊಂಡಿದ್ದೇವೆ. ಎಲ್ಲೆಂದ್ರಿಂದನೂ ಯಾರ್ದೋ ಕಡೆ ಕೇಳಿ ಗೌಪ್ಯವಾಗಿ ನಾವು ತಗೊಂಡಿಲ್ಲ. ಮತ್ತು ಆ ನಾರಾಯಣ ಮಾವುತನ ಮಕ್ಕಳೇ ಅಪ್ಲಿಕೇಶನ್ ಹಾಕಿ ತೆಗೆದುಕೊಂಡು ಬಂದಂತಹ C ವರದಿ, ನ್ಯಾಯಾಲಯದಿಂದ ಅಡ್ವೊಕೇಟ್ ಮುಖಾಂತರ ತೆಗೆದುಕೊಂಡು ಬಂದಂತಹ ವರದಿ ಇದು. ಈ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಅದಕ್ಕೆ ಸ್ವಾಗತ ಇದೆ. ತದನಂತರ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ತಿಮರೋಡಿಯವರು ಮೊನ್ನೆ ಆದಂತಹ ಬಡ್ಡಿ ದಂಧೆ ವಿರೋಧವಾಗಿ ನಮ್ಮ T. ಜಯಂತ್ ಅವರು ಮತ್ತು ಸಂತೋಷ್ ಶೆಟ್ಟಿಯವರು, ರವೀಂದ್ರ ಶೆಟ್ಟಿಯವರು ಏನೊಂದು ಹೋರಾಟ ಮಾಡ್ತಿದ್ರು, ಅವ್ರ ಮೇಲೆ ಭೀಕರ ಹಲ್ಲೆ ಆಗಿದೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಮಾನ್ಯ SP ಅವರಿಗೆ ಭೇಟಿಯಾದಾಗ ಅವಳು SP ಸಾಹೇಬರು, ಉಡುಪಿ ಜಿಲ್ಲೆ SP ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಲವಂತವಾಗಿ ಯಾರ ಮನೆ ಅಂಗಳಕ್ಕೆ ಹೋಗಿ ಬಡ್ಡಿಯನ್ನು ವಸೂಲಿ ಮಾಡುವ ಹಾಗಿಲ್ಲ, ಅದು ಕಾನೂನು ಬಾಹಿರ ಅಂತ ಸ್ವತಃ SP ಸಾಹೇಬರೇ ಹೇಳಿದ್ದಾರೆ. ಅದರ ಸಲುವಾಗಿ ಇವತ್ತು ನಾವು IGP ಸಾಹೇಬ್ರಿಗೂ ಕೂಡ ನಾವು ಭೇಟಿಯಾಗ್ತಾ ಇದ್ದೀವಿ. ಮಂಗಳೂರು IGP ವಲಯ ಅವ್ರಿಗೂ ಕೂಡ ಭೇಟಿಯಾಗಿ ಏನೊಂದು ಮೊನ್ನೆ ಹಲ್ಲೆ ಆಗಿದೆ ನಮ್ಮ ನಾಯಕರುಗಳ ಮೇಲೆ, ಅದರ ಕುರಿತಾಗಿ ಮಾಹಿತಿಯನ್ನು ಕೊಟ್ಟು, ಮತ್ತು ಇಡೀ ರಾಜ್ಯದಲ್ಲಿ ಈ ಅಕ್ರಮ ಬಡ್ಡಿ ದಂಧೆಯನ್ನು, ಏನೋ ಒಂದು ಸಮಾಜ ಸೇವೆ ಅನ್ನೋ ಒಂದು ಬೋರ್ಡ್ ಹಾಕ್ಕೊಂಡು ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ, ಅದರ ವಿರುದ್ಧ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ದೂರನ್ನು ಈ ಹಿಂದೆನೂ ಕೂಡ ಕೊಟ್ಟಿದ್ದೀವಿ. ಈಗಲೂ ಕೂಡ ಮಾನ್ಯ IGP ಸಾಹೇಬ್ರ ಗಮನಕ್ಕೆ ತರ್ತಾ ಇದ್ದೀವಿ. ಈ ಕುರಿತಾದಂತೆ ಮತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈ ಅಕ್ರಮಗಳ ಬಗ್ಗೆ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾತಾಡಲಿಕ್ಕಿದ್ದಾರೆ. ಎಲ್ಲ ಪತ್ರಕಾರ ಹಾಗೂ ಮಾಧ್ಯಮದ ಮಿತ್ರರಿಗೆ ಉದ್ದೇಶಿಸುತ್ತಾ, ಇದೀಗಲೇ ಮಟ್ಟಣ್ಣನವರು ಒಂದಷ್ಟು ಸೌಜನ್ಯ ಮತ್ತು ಡಬಲ್ ಮರ್ಡರ್ ಯಾವ ರೀತಿಯಲ್ಲಿ ಅಧಿಕಾರಿ ವರ್ಗಗಳು ಈ ಕಾನೂನಿನ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಕಂಡುಬಂದಿದೆ ಅಂಥದ್ದನ್ನು ಸವಿವರವಾಗಿ ದಾಖಲೆ ಸಮೇತವಾಗಿ ತಿಳಿಸಿದ್ದಾರೆ. ಅದರ ಜೊತೆಯಲ್ಲಿ ಈಗ ಒಂದು ವಾರದಿಂದ ಈ ಕಡೆ ಆಗುವಂಥದ್ದು ಒಂದು ಏನು ಮೀಟರ್ ಬಡ್ಡಿ ದಂಧೆಯ ಒಂದು ಕರಾಳ ಛಾಯೆ ಇವತ್ತು ಇಡೀ ರಾಜ್ಯಾದ್ಯಂತ, ನಮ್ಮ ಪಕ್ಕದ ರಾಜ್ಯದಲ್ಲೂ ಕೂಡ ಒಂದಷ್ಟು ಭಾಗದಲ್ಲಿ ಕೂಡ ಇವತ್ತು ನಡೀತಿದೆ. ನಾವು ಹೇಳುವಂಥದ್ದು ನಾವು ಯಾರ ವಿರುದ್ಧ ಅಲ್ಲ, ಏನು ಜನಸಾಮಾನ್ಯರಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ಈ ರಾಷ್ಟ್ರದ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತೇವೆ ನಾವು ಭಾರತವನ್ನು. ಇಲ್ಲಿ ಒಂದು ಪ್ರಜೆಗಳಿಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಪ್ರಜೆಗಳು ತಮ್ಮ ಹಕ್ಕನ್ನು ಕೇಳಿದ್ರೆ ಅದರ ವಿರುದ್ಧವಾಗಿ ಇವತ್ತು ಗ್ಯಾಂಗ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಲ್ಲಿ ಒಡೆಸುವಂಥದ್ದು, ಗಾಡಿ ಹೊಡಿ ಮಾಡುವಂಥದ್ದು, ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಾರರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಉದಾಹರಣೆಗೆ ಮೊನ್ನೆ ಉಡುಪಿಯ ಕಾಪು ಕ್ಷೇತ್ರದ ಎಲ್ಲೂರು ದೇವಸ್ಥಾನದ ಆವರಣದಲ್ಲಿ ಆದಂಥ ಒಂದು ಘಟನೆ ಇಡೀ ಒಂದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ತಲೆ ತಗ್ಗಿಸುವಂತ, ನಾಚಿಕೆ ಪಡುವಂತ ಒಂದು ಕೆಲಸ. ಏನಂತ ಹೇಳಿದ್ರೆ, ಏನು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದಲೇ ನಡೆದಂತ ಹಲ್ಲೆ ಮತ್ತು ದಾಳಿ ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಭಾಗದ ಎಲ್ಲೂರಿನ ಆ ವಿಶ್ವನಾಥ ದೇವರ ಒಂದು ಸಾನ್ನಿಧ್ಯದಲ್ಲಿ ಇಡೀ ಊರಿನವರು ಸೇರಿ ಹೊಡೆದಿದ್ದಾರೆ ಅಂತ ಹೇಳಿ ಆ ಊರಿನ ಜನರ ಮೇಲೆ ಎತ್ತಿ ಕಟ್ಟಿ ಅವರನ್ನು ನಮ್ಮ ಹೋರಾಟಗಾರರ ಮೇಲೆ ಬಿಟ್ಟಿದ್ದಾರೆ. ಎಷ್ಟು ಅವಮಾನಿ! ಒಂದು ದೇವರ ವಿರುದ್ಧ ನಮ್ಮ ಹೋರಾಟಗಾರರನ್ನು ಕಟ್ಟಿ ನಾವು ಇವತ್ತು ಸನಾತನ ಹಿಂದೂ ಧರ್ಮದ ವಿರುದ್ಧ ಇದ್ದೇವೆ ಅಂತ ಹೇಳಿ ಇವರ ಬಡ್ಡಿ ವ್ಯವಹಾರವನ್ನು ಒಂದು ಹಿಂದೂ ಧರ್ಮದ ವಿರೋಧಿಗಳನ್ನು ರೀತಿಯಲ್ಲಿ ಬಿಂಬಿಸುವ ಹಾಗೆ ಮಾಡಿ ಅವರು ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಕಳೆದೊಂದು 4-5 ತಿಂಗಳ ಹಿಂದೆ ನೋಡಿರ್ಬೋದು, ಧರ್ಮ ರಕ್ಷಣಾ ಅಂತ ಹೇಳ್ಕೊಂಡು ಒಂದು ನಾಟಕ ಮಾಡಿದ್ರು, ನಡೀಲಿಲ್ಲ. ಅದು ಸತ್ಯ ಹೋಯ್ತು. ಅದು ಆ ಧರ್ಮ ರಕ್ಷಣಾ ವೇದಿಕೆ ಅಂತ ಹೇಳುವಂಥದ್ದು ಸತ್ಯ ಹೋಯ್ತು. ಈಗ ಊರಿನ ಜನರಿಗೆ ನಿಮ್ಗೆ ಬೈದಿದ್ದಾರೆ, ಅವರಿಗೆ ಬೈದಿದ್ದಾರೆ ಅಂತೇಳಿ ಅವರನ್ನು ಎಬ್ಬಿಸುವಂಥದ್ದು. ಉದಾಹರಣೆಗೆ ನಾವು ಅಲ್ಲಿ SP-ಗೆ, DC-ಗೆ, ADC ಮುಖಾಂತರ DC-ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ, SP ಅವರಿಗೆ ಮನವರಿಕೆಯನ್ನು ಮಾಡಿದ್ದೇವೆ. ಇವತ್ತು ಕಂಪ್ಲೇಂಟ್ ನಡೀತಾ ಇದೆ. ಇವತ್ತು ನಾವು ಕೂಡ ಎಲ್ಲೂರು ಅಂತ ಹೇಳಿದ್ರೆ, ಎಲ್ಲೂರ ಉಲ್ಲಾಯ ಅಂತ ಹೇಳಿದ್ರೆ ಸಾಮಾನ್ಯ ಜಾಗ ಅಲ್ಲ. ಏನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇದ್ದಾರೆ, ಅದೇ ರೀತಿ ಎಲ್ಲೂರಿನ ಅದು ಮಾತೋಬಾರ ದೇವಸ್ಥಾನ. ಅದು ಆ ದೇವಸ್ಥಾನದಲ್ಲಿ ನಾವು ಇವತ್ತು ಏನು ಹೋರಾಟಗಾರರಿಗೆ ಅನ್ಯಾಯ ಆಗಿದೆ, ಯಾರು ಈ ಬಡ್ಡಿ ವ್ಯವಹಾರದ ರೂವಾರಿಗಳು ಯಾರ್ಯಾರಿದ್ದಾರೆ ಎಲ್ಲರ ವಿರುದ್ಧವಾಗಿ ಇವತ್ತು ಆ ದೇವರ ಮೊರೆ ಹೋಗಿ ಅಲ್ಲಿ ಧ್ವಜ ಸ್ತಂಭದ ಮುಂದೆ ನಿಂತು, ದೇವರ ಎದುರುಗಡೆ ನಿಂತು ಎಲ್ಲ ಪ್ರಮಾಣ ಮಾಡಿ ಇವ್ರದ ಕರಾಳ ಏನೇನು ಬಡ್ಡಿ ದಂಧೆ, ಮೀಟರ್ ಬಡ್ಡಿ ದಂಧೆ ವ್ಯವಹಾರ ಇದೆ ಎಲ್ಲವನ್ನ ದೇವರಿಗೆ ಪ್ರಾರ್ಥನೆ ಮಾಡಿ. ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿ ನೋಡಿ, ಈಗ ನೋಡಿದಂತ ದಾಖಲೆಗಳನ್ನು ನೋಡುವಾಗ ಯಾವ ಕಾನೂನಿನ ಮೇಲೆ ನಾವು ನಂಬಿಕೆ ಇಡಬೇಕು? ಇದು ಕೋರ್ಟಿಂದ ತೆಗೆದಂತ ದಾಖಲೆ. ನಾವು ಹೇಳಿದ್ರೆ ಕಾನೂನಿನ ಬಗ್ಗೆ ಉಲ್ಟಾ ಮಾತಾಡ್ತಾರೆ ಅವರು, ಈ ದೇಶದ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಈಗ ಹೊಸ ಜಡ್ಜಿಗಳು ಬರ್ತಾ ಇದ್ದಾರೆ, ಕ್ರಾಂತಿಕಾರಿಯಾಗಿ ಸತ್ಯವನ್ನು ಸತ್ಯವೇ ಮಾತಾಡುವಂತ ಜಡ್ಜ್. ನಮ್ಗೆ ತುಂಬಾ ನಮ್ಮ ಪರವಾಗಿ ಮಾತಾಡುವಂತ, ಸತ್ಯದ ಪರವಾಗಿ ಮಾತಾಡುವಂತ ಜಡ್ಜಿಗಳು ಬಂದಿದ್ದಾರೆ, ಅದು ತುಂಬಾ ಸಂತೋಷ. ಅಧಿಕಾರಿಗಳು ಬಂದಿದ್ದಾರೆ. ಮೊನ್ನೆ SP ಸಾಹೇಬ್ರು ಹೇಳಿದ್ರು, ಉಡುಪಿ SP ಹೇಳಿದ್ರು, ಯಾರು ಕೂಡ ಅನಾಧಿಕೃತ ಬಡ್ಡಿ ದಂಧೆ ಮಾಡುವವರು ಯಾರ ಮನೆ ಬಾಗಿಲಿಕ್ಕೆ ಬಂದು ವಸೂಲು ಮಾಡ್ಲಿಕ್ಕಿಲ್ಲ. ಇಲ್ಲ, ಯಾರು ನಾನು ಈ ಬಡ್ಡಿ ಕಟ್ಟುವಂತ ಬಡ ಜನರಿಗೆ ಹೇಳ್ತೇನೆ, ನಿಮ್ಮ ಮನೆಗೆ ಬಂದ್ರೆ ನೀವು ತಕ್ಷಣ ನಮಗೆ ಫೋನ್ ಮಾಡಿ, ನಮ್ಮ ಹೋರಾಟಗಾರರಿಗೆ ಫೋನ್ ಮಾಡಿ. ನಾವು SP ಜಿಲ್ಲೆ, ಉಡುಪಿ ಜಿಲ್ಲೆ SP-ಗೆ ಫೋನ್ ನಂಬರ್ ಕೊಡ್ತೇವೆ. ಅವರಿಗೆ ಫೋನ್ ಮಾಡಿ ತಿಳಿಸಿ, ವಿಡಿಯೋ ಮಾಡಿ ಯಾರ್ಯಾರು ಬಂದಿದ್ದಾರೆ ಅಂತೇಳಿ ತಿಳಿಸಿ. ಯಾರು ಜಬರ್ದಸ್ತಿ ವಸೂಲು ಮಾಡುವಾಗಿಲ್ಲ. ಅಂತ ಅಧಿಕಾರಿಗಳಿಂದ ಇವತ್ತು ಸಮಾಜ ಒಳ್ಳೇದಾಗಲಿಕ್ಕೆ ಸಾಧ್ಯತೆ. ನಾವು ಇಲ್ಲಿ ಕೂಡ ಮಂಗಳೂರಲ್ಲಿ ಕೂಡ ಇವತ್ತು DC-ಗೆ, SP ಸಾಹೇಬ್ರಿಗೆ, ಕಮಿಷನರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟು ಇಲ್ಲಿಂದ ನೇರವಾಗಿ ನಾವು ಎಲ್ಲೂರಿಗೆ ಹೋಗ್ತಾ ಇದ್ದೇವೆ. ಇವತ್ತು ದೇವರ ಮೊರೆ ಹೋಗ್ತಾ ಇದ್ದೇವೆ. ಇವತ್ತು ನಮ್ಗೆ ಈ ದೇಶದ ಕಾನೂನು ಯಾವಾಗ ನ್ಯಾಯ ಕೊಡುವುದಿಲ್ಲವೋ, ಈ ಅಧಿಕಾರಿ ವರ್ಗಗಳು ಈ ಒಂದು ಬಡ್ಡಿ ದಂಧೆ ಅವರ ಪರವಾಗಿ ನಿಲ್ತದೋ, ಇನ್ನು ನಮ್ಗೆ ದೇವರೇ ಮೊರೆ ಹೋಗುವುದೇ ಲೇಸು ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಈಗ ಮೊನ್ನೆ ನೋಡಿ, ಇಷ್ಟು ಅತ್ಯಾಚಾರ ಇದು ಹೊಡೆದವರಿಗೆ ಇಷ್ಟ ತನಕ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೆ, ಅರೆಸ್ಟ್ ಮಾಡಲಿಲ್ಲ. ಇನ್ನೂ ತನಕ ಅರೆಸ್ಟ್ ಮಾಡಲಿಲ್ಲ. ಅವರನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಏನು ಆ ಬಡ್ಡಿ ದಂಧೆ ಮಾಡುವಂತ ಅವರ ಯೋಜನೆಯ ಅಧಿಕಾರಿಗಳು ಇವತ್ತು ಟಿವಿಯಲ್ಲಿ ಮಾತಾಡ್ತಾರೆ, ಮಾಧ್ಯಮದ ಮುಖಾಂತರ ಯೂಟ್ಯೂಬ್ಗಳಲ್ಲಿ ಮಾತಾಡ್ತಾರೆ. ಇನ್ನು ಬಂದ್ರೆ ಇದೇ ರೀತಿ ಹೊಡೆಯುವುದು, ಇದೇ ರೀತಿ ಹೊಡೆಯುವುದು, ಇದೇ ರೀತಿ ಬಡಿಯುವುದು. ಹಾಗಾದ್ರೆ ಎಲ್ಲಿ ಕಾನೂನು? ಯಾರಿಗೆ? ಕಾರ್ಯಾಂಗದ ವ್ಯವಸ್ಥೆ ಯಾರಿಗೆ? ಹಾಗಾದ್ರೆ ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ಮುಂದಿನ ದಿನಗಳಲ್ಲಿ ಇವತ್ತು ಸೌಜನ್ಯನ ಹೋರಾಟದ ಬಗ್ಗೆಯೂ ನಾವು ದೊಡ್ಡ ಮಟ್ಟದಲ್ಲಿ ಕೋರ್ಟಿನ ಒಳಗಡೆ ಕೂಡ ಕೆಲಸ ಆಗ್ತಿದೆ. ಜೊತೆಯಾಗಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಮೊಕದ್ದಮೆಗಳನ್ನು ದಾಖಲು ಮಾಡ್ತೇವೆ ಸೌಜನ್ಯನ ಪರ. ಅದರ ಜೊತೆಯಲ್ಲಿ ಇವತ್ತು ಬಡ್ಡಿ ದಂಧೆ ವ್ಯವಹಾರ ಇದು ಇವತ್ತು ಇದ್ರ ವಿರುದ್ಧವೂ ಕೂಡ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ. ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ.
ಮತ್ತೊಂದು ಕಡೆಯಲ್ಲಿ ಏನು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಇದೆಯೋ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಅದು ಹಿಂದೂಗಳ ಕೈಗೆ ಬರಬೇಕು. ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ನಾನು ಹೇಳ್ತೇನೆ, ನಾವು ಈ ರಾಜಕೀಯ ವ್ಯವಸ್ಥೆಯ ಮೇಲೆ ಯಾರನ್ನು, ನಾವು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ, ಯಾರು ಈ ಸಮಾಜದ ಬಗ್ಗೆ ಪ್ರಜಾಪ್ರಭುತ್ವದ ಜನರ ಮೇಲೆ ಅವ್ಯವಸ್ಥೆಯನ್ನು ಕಾಣಿಸ್ತಾರೆ ಅಂತ ಯಾವುದೇ ರಾಜಕೀಯದವ್ರಿಗೆ, ನಾನು ಮೊನ್ನೆಯನ್ನು ಮಾತಾಡಿದಲ್ಲಿ ಯಾರಿಗೆ, ಸಿದ್ದರಾಮಯ್ಯನವರಿಗೆ ಹೇಳಿದೆ, ನಿಮ್ಮ ಪಿಂಡ ಅಂತ ಹೇಳಿ, ಅದನ್ನು ಇವತ್ತು ದೊಡ್ಡದು ಮಾಡಿ ವೈರಲ್ ಮಾಡ್ತಾ ಇದ್ದಾರೆ. ನಾವು ಕೇಳುವಂಥದ್ದು, ನಾವು ಬೈಯುವಂಥದ್ದು ನಮ್ಮ ನೋವು ಸ್ವಾಮಿ. ನೀವು 12 ವರ್ಷದಿಂದ ನಿಮ್ಮ ಹತ್ರ ಮಾನ ಮರ್ಯಾದೆಯಿಂದ ಈ ದೇಶದ ಸಂವಿಧಾನವನ್ನು ಅಪ್ಪಿಕೊಂಡು ನಾವು ನ್ಯಾಯ ಕೇಳಿದರೆ ಕೊಡುವುದಿಲ್ಲ. ನೀವು ಶಾಸಕಾಂಗದ ವ್ಯವಸ್ಥೆಯಲ್ಲಿ ಇಂಥ ಅತ್ಯಾಚಾರಿಗಳ ಪಾಪಿಗಳ ಕಾಲನ್ನ ಧೂಳನ್ನು ನಕ್ಕಿರಿ, ನೋವಾಗುವುದಿಲ್ಲ ನಮಗೆ. ಇದನ್ನು ಮಾಡಿದರೆ ವೈರಲ್ ಮಾಡ್ತಾರೆ. ವೈರಲ್ ಮಾಡೋರು ಯಾರು? ಬೇರೆ ಯಾರೆಲ್ಲ ಬಿಜೆಪಿಯ. ಕಾಂಗ್ರೆಸ್ನವರಿಗೆ ಬೈದರೆ ಬಿಜೆಪಿ ಅವರು ಹಾಕೋದು, ಮಹೇಶ್ ಶೆಟ್ಟಿಯನ್ನು ಯಾಕೆ ಬಂಧಿಸುವುದಿಲ್ಲ ಅಂತೇಳಿ. ಅರೆ ಬಂಧಿಸಿ ಸ್ವಾಮಿ ನಮ್ಮನ್ನು, ನಾವು ಏನು ತಪ್ಪು ಮಾಡಿದ್ದೇವೆ? ನಾವೇ ಓಟು ಕೊಟ್ಟು ಬೆಳೆಸಿದಂಥವರೇ ತಪ್ಪು ಮಾಡಿದರೆ ತಪ್ಪು ಅಂತ ಹೇಳಲಿಕ್ಕೆ ನಮಗೆ ರೈಟ್ ಇಲ್ವೋ? ನಮಗೆ ಪ್ರಜಾಪ್ರಭುತ್ವದಲ್ಲಿ ನಾವೇ ಕೇಳಬೇಕಲ್ಲ ಅದನ್ನು. ಅರೆ ನಾವು ನಮ್ಮ ಅಪ್ಪ ತಪ್ಪು ಮಾಡಿದರೆ ಪ್ರಶ್ನೆ ಮಾಡುವಂಥ ಜನಗಳು. ಯಾಕಂತ ಹೇಳಿದ್ರೆ ನಾವು ಸತ್ಯ ಬಿಟ್ಟು ಹೋಗೋವರಲ್ಲ, ನಾವು ಧರ್ಮ ಬಿಟ್ಟು ಹೋಗೋವರಲ್ಲ, ನಾವು ನ್ಯಾಯ ಬಿಟ್ಟು ಹೋಗೋವರಲ್ಲ. ನಾವು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಪ್ರಶ್ನೆ ಮಾಡದೆ, ಈ ದೇಶದ ಪ್ರಧಾನಿಯನ್ನು ಪ್ರಶ್ನೆ ಮಾಡದೆ ಎಲ್ಲಿ ನಾವು ಅಮೆರಿಕಕ್ಕೆ ಹೋಗ್ಬೇಕು? ನಾವು ಪ್ರಶ್ನೆ ಮಾಡಲಿಕ್ಕೆ ನಮಗೆ ನ್ಯಾಯ ಕೊಡಿ ಅಂತ ಹೇಳಿ ನಾಚಿಕೆ ಆಗಬೇಕು ಪಾಪಿಗಳಿಗೆ. ಇವತ್ತು ಬೈತೇನೆ ಬೇಕಾದ್ರೆ ನಾನು. ಇಡೀ ರಾಜ್ಯದ ವ್ಯವಸ್ಥೆ ನೀವು ಏನೇನು ಮಾಡ್ತಿದ್ದೀರಿ, ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೆ, ನೀವು ಬಿಜೆಪಿ ಅವನಿರಲಿ, ಕಾಂಗ್ರೆಸ್ನವನಿರಲಿ, JDSನವನಿರಲಿ, ನಿಮ್ಮ ಹೆಂಡತಿ ಮಕ್ಕಳಿಗೆ ಸಾಯ್ಲಿಕ್ಕೆ ನೀವು ಇಷ್ಟೆಲ್ಲ ಬೇಡದನ್ನೆಲ್ಲ ಮಾಡೋದು. ನೀವು ಜನರ ಹಿತ ಕಾಯ್ಲಿಕ್ಕೆ ಅಲ್ಲ, ಈ ದೇಶದ ಹಿತ ಕಾಯ್ಲಿಕ್ಕೆ ಅಲ್ಲ, ಅಖಂಡ ಭಾರತದ ಕಲ್ಪನೆಗೋಸ್ಕರ ಅಲ್ಲ. ನೀವು ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೋಸ್ಕರ ನೀವು ಈ ರೀತಿಯ ರಾಜಕೀಯ ಮಾಡೋದು. ಇವತ್ತು ಹೇಳ್ತೇನೆ ನಾನು, ಏನು ಮಾಡ್ತೀನಿ, ನಮ್ಮನ್ನು ಎಲ್ಲಿಗೆ ಇರ್ತೀರಾ? ಏರಿಸಿ. ಅದಕ್ಕಿಂತ ಮೊದಲು ನಿಮ್ಮದು ಇತಿಶ್ರೀ ಆಗ್ತದೆ. ಇದು ಎಚ್ಚರಿಕೆ ನಿಮಗೆ, ರಾಜಕೀಯದವರಿಗೆಲ್ಲ. ನಿಮಗೆ ಆ ಅಣ್ಣಪ್ಪ ಮಂಜುನಾಥ ಸ್ವಾಮಿಯ ಶಾಪ, ಅದೇ ಮಹಾತೋಬಾರ ಆ ಎಲ್ಲೂರು ವಿಶ್ವನಾಥ ದೇವರ ಶಾಪ ನಿಮಗೆಲ್ಲ ತರ್ತದೆ ಮುಂದಿನ ದಿನಗಳಲ್ಲಿ. ನಾನು 12 ವರ್ಷದಿಂದ ಹೇಳ್ತಾ ಇದ್ದೇನೆ. ನಮ್ಮ ನೋವನ್ನು ಹೇಳುವುದು, ಇಡೀ ಸಮಾಜದ ನೋವನ್ನು ಹೇಳ್ತಿದ್ದೇವೆ. ಅರ್ಥ ಆಗುದಿಲ್ಲ ನಿಮಗೆ? ಅರ್ಥ ಆಗುದಿಲ್ಲ. ಪುನಃ ಬಂದು ಅಲ್ಲೇ ಕೈಕಾಲು ಹಿಡಿತೀರಿ. ಪಾಪಿಗಳಿದ್ದು, ಅತ್ಯಾಚಾರಿಗಳಿದ್ದು ನಾಚಿಕೆ ಆಗಬೇಕು ನಿಮಗೆ. ಮಾನ ಮರ್ಯಾದೆ ಇಲ್ಲದವ್ರು ನಿಮ್ಮನ್ನು ನಾವೆಲ್ಲ ಬೆಳೆಸಿದ್ರು. ನಮ್ಮದು ತಪ್ಪು ಅಂತ ಹೇಳಬೇಕು. ನಾವು ಕೆಲವು ಸಲ ನೋಡ್ಬೇಕಾದ್ರೆ ಅದಕ್ಕೋಸ್ಕರ ಮಾತಾಡುವಾಗ ನಾವು ಯಾರ್ದು ವಿರುದ್ಧ ಮಾತಾಡೋದಲ್ಲ. ಬಿಜೆಪಿ ಇರಲಿ, ಕಾಂಗ್ರೆಸ್, ಯಾರು ಅವನವನ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕಿದ್ರು ನಮ್ಮನ್ನಲ್ಲ, ಕಣ್ಣಿಗೆ ಕಾಣ್ತದಲ್ಲ. ಇನ್ನೂ ಅವರನ್ನು ನಾವು ಕಾಯ್ಬೇಕು, ನ್ಯಾಯ ಕೊಡ್ತಾರೆ ಅಂತೇಳಿ. ಈ ದೇಶದ ಸಂವಿಧಾನದ ಮೇಲೆ, ಕಾನೂನಿನ ಮೇಲೆ ನಂಬಿಕೆ ಇಟ್ಟೆ ಇವತ್ತು ಮಾತಾಡ್ತಾ ಇದ್ದೇವೆ. ನಮ್ಮಲ್ಲಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಇರ್ಬೋದು, ಹೈಕೋರ್ಟಲ್ಲಿ ಇರ್ಬೋದು, ನಮ್ಮ ಹಾಗೆ ಹೋರಾಟ ಮಾಡುವಂಥ 1000 ವಕೀಲರುಗಳು ನಿರ್ಮಾಣ ಆಗ್ತಾ ಇದ್ದಾರೆ. ನಮಗೆ ಯಾವ ರಾಜಕೀಯ ವ್ಯಕ್ತಿಗಳ ಶಕ್ತಿಗಳಿಂದ ನಮಗೆ ಅಗತ್ಯವಿಲ್ಲ. ನಿಮಗೆ ಇನ್ನೂ ಅವಕಾಶ ಇದೆ. ನಾಳ್ದು 2ನೇ ತಾರೀಕಿಗೆ ಹೇಳ್ತಾ ಬಂದಿದ್ದೇವೆ. ಹೇಳ್ತಾ ಬಂದಿದ್ದೇವೆ ನಾವು. ನಾಳ್ದು 10 ತಾರೀಕಿಗೆ ಇದೆ, 12 ತಾರೀಕಿಗೆ, ಇವತ್ತು ಕೂಡ ಹೇಳ್ತೇವೆ. ಮೊನ್ನೆ 19 ತಾರೀಕಿಗೆ ಇತ್ತು, ಕೊಡ್ಲಿಲ್ಲ. ನೀವು NOC ಕೊಡ್ಲಿಲ್ಲ ರಾಜ್ಯ ಸರ್ಕಾರದವರು. ಆ ಪಾಪವನ್ನು ತಿಂತೀರಿ ನೀವು. ಇನ್ನು ನಾಳ್ದು 2ನೇ ತಾರೀಕಿಗೆ ಇದೆ, ಇನ್ನೂ ಕೊಡಿ. ಇಲ್ಲಾಂದ್ರೆ ನಿಮ್ಮ ಮನೆ ಮಕ್ಕಳಿಗೂ ಶಾಪನೇ. ಯಾಕಂತ ಹೇಳಿದ್ರೆ ನಾವು ತಪ್ಪು ಮಾಡಲಿಲ್ಲ. ನಾವು ಯಾರ ಹತ್ರ ನ್ಯಾಯ ಕೇಳೋದು ಸ್ವಾಮಿ? ಎಲ್ಲ ದುಡ್ಡಿನಿಂದಲೇ, ಎಲ್ಲ ಅಧಿಕಾರದಿಂದಲೇ ಆಗ್ತದೆ, ಎಲ್ಲ ರಾಜಕೀಯದಿಂದಲೇ ಆಗ್ತದೆ ಅಂತ ಹೇಳಿದ್ರೆ ಈ ಮತದಾನಗಳು ಬೇಕಾ? ಯಾಕೆ ಈ ಅತ್ಯಾಚಾರಿ ಇದ್ದಾನಲ್ಲ ಕಾಮಂದ, ಮಾಡಿ ಅವನನ್ನೇ ಪ್ರಧಾನಮಂತ್ರಿ ಮಾಡಿ, ರಾಜ್ಯದ ಮುಖ್ಯಮಂತ್ರಿ ಮಾಡಿ, ಈ ರಾಜ್ಯವನ್ನು ಹಾಳು ಮಾಡಿ, ಅತ್ಯಾಚಾರಿಗಳ ದೇಶ ಅಂತ ಹೇಳಿ ಒಂದು ಹೆಸರಿಟ್ಬಿಡಿ. ನಾಮರ್ದಗಳೆಲ್ಲ ನೀವೆಲ್ಲ. ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಯಾಕಂತ ಹೇಳಿದ್ರೆ ಬದುಕಿದ್ದು ಜಾಸ್ತಿ ಆಗಿದ್ದೀನಿ, ಉಳಿದಿರುವುದು ಕಮ್ಮಿ. ಅದರ ಒಳಗಡೆ ಖಂಡಿತವಾಗಿಯೂ ನ್ಯಾಯವನ್ನು ಈ ದೇಶದ ಕಾನೂನಿನ ಒಳಗಡೆಯಿಂದಲೇ ಕಿತ್ಕೊಳ್ತೇವೆ ನಾವು, ಪಡ್ಕೊಳ್ತೇವೆ ನಾವು. ಈ ಧೈರ್ಯ ನಮ್ಮ ಹತ್ರ ಇದೆ. ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇದೆ, ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇದೆ. ಆದಷ್ಟು ಬೇಗ ಈ ಸಂವಿಧಾನದ ಕಾನೂನಿನೊಳಗೆ ಕೆಲಸ ಮಾಡುವಂಥ ಎಲ್ಲ ಧರ್ಮಪರವಾಗಿ, ನ್ಯಾಯಪರವಾಗಿ, ಸತ್ಯದ ಕೆಲಸ ಮಾಡುವಂಥವರಿಗೆ ಕೈ ಮುಗಿದು ಜೋಡಿಸ್ಕೊಳ್ಳೋದು. ನಿಮ್ಮಿಂದಾದರೂ ಒಂದು ನ್ಯಾಯ ತೀರ್ಮಾನ ಆಗಲಿ ಆದಷ್ಟು ಬೇಗ ಅಂತ ಕೇಳ್ತಾ ನನ್ನ ಪ್ರಶ್ನೆಯನ್ನು ಮಾತನ್ನು ಮುಗಿಸ್ತೇನೆ. ಏನಾದರೂ ಪ್ರಶ್ನೆಗಳಿದ್ರೆ ಇಲ್ಲ ಸರ್, ಜುಲೈ 2ಕ್ಕೆ ಒಂದ್ಸಗೆ ಡೇಟ್ ಕೊಟ್ಟಿದ್ದಾರೆ ಸೌಜನ್ಯ ಪ್ರಕರಣದ್ದು ಹೈಕೋರ್ಟಲ್ಲಿ. CBI ಅವರು ನಾವಿನ್ನೂ ರೆಡಿ ಇಲ್ಲ ಅಂತ ಹೇಳಿದರು. ಅಪೀಲ್ ಹೋದವರು ಅವರೇ. ಮೊನ್ನೆ ವಿ ಆರ್ ನಾಟ್ ರೆಡಿ ಫಾರ್ ಅಪೀಲ್ ಅಂತ ಹೇಳ್ತಾರೆ. ಅದಕ್ಕೆ 2ನೇ ತಾರೀಕಿಗೆ
ಕಡ್ಡಾಯವಾಗಿ ವಾದ ಮಂಡನೆ ಮಾಡಲೇಬೇಕು ಅಂತ ನ್ಯಾಯಾಲಯ ಹೇಳಿದೆ 2ನೇ ತಾರೀಕು. ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿದೆ ಈ ಸಲ. ಇವರು CBI ಅವರು ಜಾರ್ತಾ ಇದ್ದಾರೆ, ಈಗ ಅಪೀಲ್ ಮಾಡಿದ್ದಾರೆ, ಒಳ್ಳೆ ಯಾರನ್ನು ಅತ್ಯಾಚಾರಿಗಳನ್ನು ಬಚಾವ್ ಮಾಡಲಿಕ್ಕೆ. ಈಗ ನಾವು ರೆಡಿ ಇಲ್ಲ 12 ವರ್ಷದಿಂದ ಇವರೇನು ಕಡಲೆಪುರಿ ತಿಂತ ಇದ್ದದ್ದು CBI ಅವರು. ಇವರಿಗೆ ದಾಖಲೆ ಏನು ಒಂದು ಗೊತ್ತಿಲ್ವ? ಇವರಿಗೆ ಗೊತ್ತಿಲ್ವಾ? ಎಲ್ಲ ನಾಟಕ. CBI ಕೂಡ ಯಾರ ಕೈಯಲ್ಲಿ ನತಮಸ್ತಕರಾದಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳು, ಸರ್ಕಾರದ ಸಂಬಳ, ನಮ್ಮ ಟ್ಯಾಕ್ಸ್ಗಳು. CBI ಇದರಲ್ಲಿ ಇವನ್ನೆಲ್ಲ ನೋಡಿದರೆ ಟ್ರಾನ್ಸ್ಲೇಷನ್ ಮಾಡಿದೆ ಇಷ್ಟೇ, ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಮಾಡಿದೆ ಇಷ್ಟೇ. ಬೇರೆ ಯಾವ ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಕನ್ನಡದಲ್ಲಿ ಇದ್ದಂಥ CIDದವರು ಕನ್ನಡದಲ್ಲಿ ವರದಿ ಕೊಟ್ಟಿದ್ರು, ಇವರು ಇಂಗ್ಲೀಷ್ನಲ್ಲೇ ವರದಿ ಕೊಟ್ಟರು. ಸೇಮ್ ಯಥಾವತ್ತಾಗಿ ಅದನ್ನು ಅನುವಾದ ಮಾಡೋದು ಬಿಟ್ಟು ಬೇರೆ ಯಾವ ಕೆಲಸನೂ ಕೂಡ CBIದಿಂದ ಆಗಿಲ್ಲ. ಹಾಂ ಸರ್. ಸರ್, ಅದನ್ನು ಕೋರ್ಟ್ನಲ್ಲಿ ವಿಚಾರಣೆ ಗಮನಕ್ಕೆ ತಂದ ಮೇಲೇ ನಾನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಸುಮಾರು ಸರಿಯಾದ ಇದನ್ನು ಕೇಳಿದ್ರಿ ಸರ್. ಥ್ಯಾಂಕ್ ಯು. ಇನ್ನೂ ಕೂಡ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತು ದಾಖಲೆಗಳಿದೆ. ಆದರೆ ಆ್ಯಸ್ ಇಟ್ ಈಸ್ ನಾವು ಹೇಳ್ತಾ ಇಲ್ಲ. ಇದನ್ನು ನಾವು ಏನು ಹೇಳ್ತಾ ಇದ್ದೀವಿ, ಮಾನ್ಯ ನ್ಯಾಯಾಲಯ ಕನ್ಸಿಡರ್ ಮಾಡಿದ ಮೇಲೇ ಆ ಪತ್ರಿಕಾಗೋಷ್ಠಿ ಕರೆದು ನಾವು ಹೇಳಿದ್ದು. ಅದು ನ್ಯಾಯಾಲಯದ ಗಮನಕ್ಕೆ ತರದೆ ನಾನು ಯಾವುದು ಕೂಡ ಹೇಳ್ತಾ ಇಲ್ಲ. ಇಲ್ಲಂತಂದರೆ ಪ್ರತಿಕೂಲ ಪರಿಣಾಮ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿ ಆಗಿದೆ. ಆದಮೇಲೆ ನಮ್ಮ ಅಡ್ವೊಕೇಟ್ ಮಾಡ್ಬೋದು ಅಂತ ಹೇಳಿದ ಮೇಲೇ ಪತ್ರಿಕಾಗೋಷ್ಠಿ ಮುಖಾಂತರ ಈ ದಾಖಲೆಗಳನ್ನು ಬಹಿರಂಗ ಮಾಡ್ತೇವೆ. ಇನ್ನೂ ಕೂಡ ಸಾಕಷ್ಟು ಇದೆ. ನೀವೊಂದು ಇಡೀ ರಾಜ್ಯ ನೋಡಿದೆ, ಪ್ರಜ್ವಲ್ ರೇವಣ್ಣ ಪ್ರಕರಣ ನೋಡ್ತು, ಆನಂತರ ದರ್ಶನನ ಪ್ರಕರಣ ನೋಡ್ತು, ಇವು ಯಾವುವೂ ಅಲ್ಲ. ಇಲ್ಲಿ ಆದಂತಹ ಹತ್ಯಾಕಾಂಡದ ಎದುರುಗೆ, ಧರ್ಮಸ್ಥಳದಲ್ಲಿ ನಡೆದಂಥ ಹತ್ಯಾಕಾಂಡದ ಎದುರುಗಡೆ ದರ್ಶನ್ ಕೇಸು, ಪ್ರಜ್ವಲ್ ಕೇಸ್ ಏನೂ ಅಲ್ಲ. ನಮ್ಮ ಹತ್ರ ಎಲ್ಲ ಮಾಹಿತಿಗಳು ಕೂಡ ನಮ್ಮ ಹತ್ರ ಇದೆ. ಕೋರ್ಟ್ ನಂಬುವಂತಹ ಮಾಹಿತಿಗಳು, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ನಂಬುವಂಥ ಮಾಹಿತಿಗಳು ನಮ್ಮ ಹತ್ರ ಇದೆ. ಇಡೀ ದೇಶ ಎಲ್ಲ ಜಗತ್ತು ಬೆಚ್ಚಿ ಬೀಳ್ತದೆ. ಈ ಸಾವಿರಾರು ಹೆಣ್ಣು ಮಕ್ಕಳ ಹತ್ಯಾಕಾಂಡದ ಸಂಪೂರ್ಣ ಮಾಹಿತಿ ನಮ್ಮ ಹತ್ರ ಇದೆ. ಸಮಯ ಬಂದಾಗ ನಾವು ಕಾನೂನು ರೀತಿಯಲ್ಲಿನೇ, ಕಾನೂನಿನ ಸುಪರ್ದಿಯಲ್ಲಿನೇ ಆ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಇರಲಿ. ಧನ್ಯವಾದಗಳು. ಮತ್ತೊಂದು, ಈಗ ನಮ್ಮದು ಇದರಲ್ಲಿ ಜೋಡಿ ಮೌತನ ಕೊಲೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾವಲ್ಲ, ಆ ಕೊಲೆಯ ಆರೋಪಿಗಳಲ್ಲಿ ಹರ್ಷೇಂದ್ರ ಹೆಗ್ಡೆ ಇದ್ದಾನೆ, ವೀರೇಂದ್ರ ಹೆಗ್ಡೆ ಇದ್ದಾನೆ ಅಂತೇಳಿ ನಾವು ಹೇಳಿದ್ದಲ್ಲ, ಆ ತಾಯಿ ಹೇಳ್ತದೆ. ಆ ತಾಯಿ ಕಂಪ್ಲೇಂಟಲ್ಲಿ ಕೊಟ್ಟಿದೆ. ಆ ಕಂಪ್ಲೇಂಟ್ ಕಾಪಿ ಕಳೆದ ನಿಮ್ಮ ಇದರಲ್ಲಿ ಕೊಟ್ಟಿದ್ದೇವೆ ನಾವು. ಆದರೂ ಕೂಡ ನಾವು ಅವರ ಹೆಸರು ಎತ್ತಬಾರ್ದು, ಅವರ ಹೆಸರು ಹೇಳಬಾರ್ದು. ಇದೆಲ್ಲ ಯಾಕೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ನಾವು ಆರೋಪಿ ಮಾಡಿದವರನ್ನು ಆ ತಾಯಿ ಹೇಳಿದ್ದು ಯಾರು? ನಾರಾಯಣ ಸಫಲ್ಯರ ತಾಯಿ ಹೇಳಿರುವಂತದ್ದು ಆರೋಪಿಗಳವರು ಅಂತ ಹೇಳಿ. ಹರ್ಷೇಂದ್ರ ಹೆಗ್ಡೆ ಸಫಲ್ಯರ ಹೆಂಡತಿ ಹೇಳಿದ್ದು. ಕಂಪ್ಲೇಂಟ್ ಕೊಟ್ಟಿದೆ ರೈಟಿಂಗ್ ಅಲ್ಲಿ. ಈ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ 2013-14 ಕೊಟ್ಟಿದೆ ಕಂಪ್ಲೇಂಟ್. ಹರ್ಷೇಂದ್ರ ಹೆಗ್ಡೆ ಇದ್ದಾನೆ ಇದರಲ್ಲಿ, ವೀರೇಂದ್ರ ಹೆಗ್ಡೆ ಇದ್ದಾನೆ ಇದರಲ್ಲಿ ಅಂತ ಹೇಳಿ. ಆ ಶೆಟ್ಟಿ ಒಬ್ಬ ಇದ್ದಾನೆ, ಅವನ ಹೆಸರೇನು, ಅವನಿದ್ದಾನೆ ಅಂತ ಹೇಳಿ, ರಾಜೇಂದ್ರ ರೈ ಈಗಲಿದ್ದಾನೆ ಅವನಲ್ಲಿ. ಅವನ ಹೆಣ್ಣು ಮಗಳನ್ನು ಯಾರನ್ನು, ಇದೇ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೇವಲ್ಲ, ದಾಖಲೆ ಕೊಡ್ತೇವೆ ಅಂತ. ಆ ಹೆಣ್ಣು ಮಗಳನ್ನು ಯಾರು, ಯಮುನಾನನ್ನು ಅಲ್ಲಿಯ ಹೂವಿನ ತೋಟದಲ್ಲಿ ಅತ್ಯಾಚಾರ ಮಾಡಿದಂತ ನೋಡಿದವರಿದ್ದಾರೆ ನಮ್ಮ ಜೊತೆಯಲ್ಲಿ. ಇಡ್ತೇವೆ ತಂದು ಮುಂದೆ ಸಾಕ್ಷಿಗೆ ಆಗುವಾಗ. ಈ ಡಬಲ್ ಮರ್ಡರ್ ಅಲ್ಲಿ ಯಾರನ್ನು, ಯಮುನನ್ನು ಅತ್ಯಾಚಾರ ಮಾಡಿದ ನೋಡಿದವರು ಹೂವಿನ ತೋಟದಲ್ಲಿ. ಇಂಥ ಪಾಪಿಗಳು ಇವರೆಲ್ಲ. ನಾವು ಮಾತಾಡಿದ್ರೆ ಅವರಿಗೆ ನಾಚಿಕೆ ಆಗ್ತದಂತೆ, ಮಾನ. ಹಾಗಾದ್ರೆ ನಮ್ಗೆ ಮಾನ ಇಲ್ವ? ಇಷ್ಟು 12 ವರ್ಷದಿಂದ ಹೋರಾಟ ಮಾಡಿದ್ರೆ ನಮ್ಗೆ ಮಾನ ಮರ್ಯಾದೆ ಏನಿಲ್ವ? ಹಾಗಾದ್ರೆ ನಾವೇನು ಸುಮ್ಮನೆ ಇಲ್ಲಿ ಕಡಲೆಪುರಿ ತಿನ್ಲಿಕ್ಕೆ ಬಂದದ್ದು ಇಲ್ಲಿಗೆ? ಇಷ್ಟು ಮಾಧ್ಯಮದವರಿಗೆ ಸುಳ್ಳು ಹೇಳೋದ ನಾವು? ಇಷ್ಟು ಜನರನ್ನು, ಕೋಟಿ ಜನರ ಎದುರುಗಡೆ ಮಾತಾಡ್ತೇವಲ್ಲ ನಾವು ಇಲ್ಲಿ, ಸಭೆ ಸ್ಟೇಜ್ ಹಾಕಿ. ಇದೆಲ್ಲ ಸುಳ್ಳು? ಹಾಗಾದ್ರೆ ಇಷ್ಟು ಜನರು ಹೋರಾಟಕ್ಕೆ ಬರೋದು ಸುಳ್ಳ? ಹಾಗಾದ್ರೆ ಈ ದೇಶದ ಈ ರಾಜಕೀಯ ವ್ಯಕ್ತಿಗಳಿಗೆ, ಈ ಏನು ಕಾರ್ಯಾಂಗಕ್ಕೆ, ನ್ಯಾಯಾಂಗಕ್ಕೆ ಯಾವುದಕ್ಕೂ ಗೊತ್ತಾಗೋದಿಲ್ಲ ಇದು? ಇಷ್ಟು ಫೋಟೋಗಳಿದ್ದೆ, ಎಷ್ಟು ಸಾವಿರ ಲಕ್ಷ ಗಟ್ಟಲೆ ಫೋಟೋಗಳಿದ್ದಾವೆ ಎಲ್ಲೆಲ್ಲಿ ಹೋರಾಟ ಮಾಡಿದ್ದೇವೆ ಅಂತ ಹೇಳಿ ನಾವು. ಹಾಗಾದ್ರೆ ಇದೆಲ್ಲ ಸುಳ್ಳ? ಹಾಗಾದ್ರೆ ಇದು ಗೊತ್ತಾಗುದಿಲ್ಲ ಅಂತ ಹೇಳಿದ್ರೆ ಜನರಿಗೆ ಇನ್ನು ಯಾರು ಇದನ್ನು ನೆಟ್ಟಾಗಿ ಮಾಡೋದು? ಯಾವುದು? ಈ ವರದಿ ಪ್ರಕಾರ, ಮಹಾಜರ್ ವರದಿ ಪ್ರಕಾರ ಅದು ನಾರಾಯಣ ಮತ್ತು ಯಮನಾಳ್ ಅವ್ರದೇ ಮನೆ ಅಂತಾನೆ ಹೇಳ್ತದೆ. ಕಟ್ಟಡ ಸಂಖ್ಯೆ 1/1
132 ಅಂತ. ಯಾವಾಗ ಕಟ್ಟಡ ಸಂಖ್ಯೆ ಕೊಡ್ತಾರೋ ಅಧಿಕೃತವಾಗಿಯೇ ಇರ್ತದೆ. ಮತ್ತು ಪೊಲೀಸ್ ಮಹಾಜರ್ ವರದಿ ಪ್ರಕಾರ ಅದು ನಾರಾಯಣ ಮಾವುತನ ಮನೆಯೇ ಆಗಿತ್ತು. ಸುತ್ತಮುತ್ತಲಿನ ಜಾಗ ಮೇಡಮ್ ಡಾಕ್ಯುಮೆಂಟ್ ನಂಬರ್ 5 ನೋಡಿ, ಅದರಲ್ಲಿ ಮಹಾಜರ್ದು ಕೂಡ ಕಾಪಿ ಹಾಕಿದ್ದೀನಿ. ಅಂದರೆ ಅವ್ರ ಆಸ್ತಿ ಬಗ್ಗೆ ಮಹಾಜರ್ ಪಂಚ ವಿಟ್ನೆಸ್ ಮಹಾಜರ್ ವರದಿ ಇದೆ. ಮತ್ತು ಎಂಟೈರ್ ಸಿ ರಿಪೋರ್ಟು ಸಾಫ್ಟ್ ಕಾಪಿ ತಮ್ಮ ಹತ್ರ ಕೊಟ್ಟಿರ್ತೀನಿ, ಯಾಕಂದರೆ ಭಾಳ ದೊಡ್ಡದಿದೆ. ಟೋಟಲಿ ಒಂದು 54 ಪೇಜ್ ಇದೆ. ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಕೇಸಲ್ಲಿ ಅವರು ತೊಗೊಂಡು ಸ್ಟಡಿ ಮಾಡ್ಬೋದು. ಅದನ್ನ ಎಂಟೈರ್ ಕಾಪಿ ಕೂಡ ಕೊಟ್ಟಿದ್ದೀವಿ. ಇದೀಗ ದಾಖಲೆ ಸಿಕ್ಕಿರುವಂಥದ್ದು ಇಂಥದ್ದು ಎರಡು ಕೂಡ ಆಸ್ತಿ ಸಲುವಾಗಿನೇ ಆಗಿದ್ದಿದ್ದು. ಹೌದು, ಅದೇ ಜಾಗದಲ್ಲಿ ಇದಲ್ಲ ಈಗ ಅಯೋಧ್ಯೆ ಆತಿಥ್ಯ ಹೋಟೆಲ್ ಅದೇ ಜಾಗದಲ್ಲಿ KSRTC ಮುಂಭಾಗದಲ್ಲಿ ಅಯೋಧ್ಯೆ ಹೋಟೆಲ್ ಅಂತ ಈಗ ಇದೆ, ಅದೇ ಜಾಗ ಅದು. ಇವರು ಬೋರ್ಡ್ ಅಲ್ಲಿ ಕೂಡ ಬರ್ತಿದ್ದಾರೆ ನೋಡಿ, NY ಅಂತ ಬರ್ತಿದ್ದಾರೆ, ನಾರಾಯಣ ಯಮುನಾ ಅಂತ ಹೇಳಿ ಜನರನ್ನು ಮಂಗ ಮಾಡ್ಲಿಕ್ಕೆ. ಯಾಕಂತ ಹೇಳಿದ್ರೆ ಯಾರಾದ್ರೂ ಕೇಳಿದ್ರೆ ಇಲ್ಲಪ್ಪ ಅವ್ರ ಹೆಸರಲ್ಲಿ ಉಂಟು ನೋಡಿ, NY ನಾರಾಯಣ ಯಮುನಾ ಅವ್ರ ಹೆಸರಲ್ಲಿ ಇದೆ. ಈಗಲೂ ಬಿಲ್ಡಿಂಗ್ ಮಾತ್ರ ಧರ್ಮಸ್ಥಳದವ್ರದ್ದು NY ಅಂತ ಹಾಕಿದ್ದಾರೆ, NY ಆತಿಥ್ಯ ಅಂತ ಹಾಕಿದ್ದಾರೆ. ಅದೇ ಜಾಗದಲ್ಲಿನೇ ಕಟ್ಟಿದ್ದಾರೆ. ಮತ್ತೆ ಈ ಕುರಿತು ವರದಿಗಳು ಕೂಡ ಅವಾಗ ಬಂದಿತ್ತು. ಕರಾವಳಿ ಅಲೆಯಲ್ಲಿ ಸಂಪೂರ್ಣವಾದಂಥ ವರದಿ ಬಂದಿತ್ತು. ಬೇರೆ ಬೇರೆ ಸ್ಥಳೀಯ ಪತ್ರಿಕೆಗಳಲ್ಲಿ ಬಂದಿದ್ದಂಥ ವರದಿಯ ಬಂಡಲ್ಗಳನ್ನು ಕೂಡ ಇವರು ಸುಟ್ಟಾಕಿದ್ದಾರೆ. ಅದು ಪ್ರಸಾರ ಮಾಡಬಾರ್ದು ಅಂತೇಳಿ. ನಿಜವಾಗ್ಲೂ ಕೂಡ ಇಂಥಲ್ಲಿಯ ಸ್ಥಳೀಯ ಪತ್ರಿಕೆಗಳಿಗೆ ಮೆಚ್ಚಬೇಕು. ಸ್ಥಳೀಯ ಪತ್ರಿಕೆಗಳು, ಸ್ಥಳೀಯ ಯೂಟ್ಯೂಬರ್ಗಳು. ಆಗ ಕರಾವಳಿಯ ಅಲೆ ಅವರು ಭಯಂಕರ ಬರೀತಿದ್ರು, ಅದೆಲ್ಲ ಅಲ್ಲಲ್ಲೇ ಸುಟ್ಟಾಕ್ತಿದ್ರು. ಫೋಟೋ ಸಮೇತ ಅವರು ಪ್ರಕಟಣೆ ಮಾಡಿದ್ರು. ಅದರ ಕಾಪಿನೂ ಕೂಡ ನಮ್ಮ ಹತ್ರ ಇದೆ. ಅದೇ ಜಾಗದಲ್ಲಿನೇ ಸ್ಟಾರ್ ಹೋಟೆಲ್ ಕಟ್ಟಿಸಿದ್ದಾರೆ, ಅಯೋಧ್ಯೆ ಆತಿಥ್ಯ. ಅದೇ ಜಾಗದಲ್ಲಿ ಪೊಲೀಸ್ ವರದಿಯಲ್ಲಿ ಹೇಳ್ತದೆ ಅದು ನಾರಾಯಣ ಯಮುನಾ ಅವ್ರದೇ ಮನೆ, ಸುತ್ತಮುತ್ತಲಿನ ಜಾಗನೂ ಅವ್ರದೇ ಅಂತೇಳಿ ಪಂಚರ ಸಮಕ್ಷಮದಲ್ಲೇ ವರದಿ ಕೊಟ್ಟಿದ್ದಾರೆ. ಅವರ ಹೆಸರಿಗೆ ದಾಖಲೆ ಆಗಿದೆ, ಈಗ ಇಲ್ಲ ಅಂತ ಹೇಳುವಂಥದ್ದು ಕೇಳ್ತಿದ್ದಾರೆ. ಹಾಗಾದ್ರೆ ಒಂದು ಸರ್ಕಾರಿ ಜಾಗದಲ್ಲಿ ಒಬ್ಬ ಕೂತ್ರೆ ಅದು ಅವಂದೇ ಜಾಗ ಅಲ್ಲ, ಅವನದು ಜಾಗ ಇವ್ರಿಗೆ ಹೇಗೆ ಆಗ್ತದೆ? ಹಾಗಾದ್ರೆ ಇವರನ್ನು ಎಬ್ಬಿಸಿದ ಮೇಲೆ ಬಿಲ್ಡಿಂಗ್ ಕಟ್ಟದವ್ರು 4-5 ದಿವಸ ಸುಮ್ಮನೆ ಇದ್ರು, ಮತ್ತೆ ಮಣ್ಣು ಹಾಕಿ ಲೆವೆಲ್ ಮಾಡಿ ಆ ಜಾಗದ್ದೆಲ್ಲ ಅಲ್ಲಿಂದ ಏನು ಸ್ಟಾರ್ಟಿಗೆ ಏನು ಮನೆ ಇತ್ತು ಎಲ್ಲ ಅದಕ್ಕೆ ದಾಖಲೆಗಳು ನಮ್ಮ ಹತ್ರ ಇದೆ, ಎಲ್ಲ ದಾಖಲೆಗಳಿದೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ದಯವಿಟ್ಟು ಇಷ್ಟರವರೆಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದೀರಾ. ಇದರಲ್ಲಿ ಆ ಕ್ಷೇತ್ರದ ಮೇಲೆ ಭಯ ಮತ್ತು ಭಕ್ತಿ ಇರಲಿ, ಆ ವ್ಯಕ್ತಿಗಳ ಮೇಲೆ ಧಾರ್ಮಿಕ ಭಾವನೆಯಿಂದ ದಯವಿಟ್ಟು ಮಾಧ್ಯಮಗಳು ಸ್ವಲ್ಪ ಹೊರಬರಬೇಕಂತ ಈ ಮೂಲಕ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ. ಬಹುಶಃ ನಿಮಗೆ ಕಾಣ್ಬೋದು, ಪ್ರಕೃತಿ ಮುನಿದ್ರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಮಗೆ ಗೊತ್ತಿದೆ, ಕರ್ನಾಟಕದಾದ್ಯಂತ ಇವತ್ತು ಒಂದೆರಡು ಗ್ಯಾಪಿನ ಅಂತರದಲ್ಲಿ ಬಹುದೊಡ್ಡ ಅತ್ಯಾಚಾರ ಮತ್ತು ಅನಾಚಾರದ ಒಂದು ವಿಚಾರ ಹೊರಬಂತು. ಮುಂದಿನ ದಿನಗಳಲ್ಲಿ ನಾವು ತುಳುನಾಡ ಧರ್ಮದೇವಗಳಲ್ಲಿ ಪ್ರಾರ್ಥಿಸುವುದು, ದೇಶದಾದ್ಯಂತ ಇರುವಂಥ ಎಲ್ಲ ಮಾಧ್ಯಮಗಳಲ್ಲೂ ಒಂದು 6 ತಿಂಗಳ ಕಾಲ ಇವರನ್ನು ರುಬ್ಬುವಂಥ ದಿನಗಳು ಮುಂದೆ ಬರ್ತಾ ಇದೆ ಅಂತ ನಮಗೆ ನಂಬಿಕೆ ಇದೆ. ಆಗಿರುವಾಗ ತಾವೆಲ್ಲರೂ ದಯವಿಟ್ಟು ಈ ಒಂದು ವಿಚಾರದಲ್ಲಿ ಒಂದು ಸೂತಕದ ಮನೆಗೆ ನ್ಯಾಯ ಸಿಕ್ಕುವ ದೃಷ್ಟಿಯಲ್ಲಿ ಒಂದು ಸುಂದರ ಬದುಕಿನ ಹಳ್ಳಿಯ ಬಡವರ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ. ಈ ಎಲ್ಲ ದೃಷ್ಟಿಯಲ್ಲಿ ಒಂದು ಸತ್ಯದ ಹೋರಾಟವನ್ನು ಮಾಡಿದ್ದೇವೆ. ದಯವಿಟ್ಟು ನಂಬಿಕೆಯ ಒಂದು ಭಾವನೆಯಲ್ಲಿ ಮಾಧ್ಯಮಗಳೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಕೈ ಸೇರಿಸಬೇಕಂತ ನಿಮ್ಮಲ್ಲಿ ಮತ್ತೊಮ್ಮೆ ಶಿರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ.